ಮಂಡ್ಯದಲ್ಲಿ ಹನುಮ ಧ್ವಜ ದಂಗಲ್ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಇವತ್ತು ಕೂಡ ಪ್ರತಿಭಟನೆಯ ಉದ್ಘೋಷಗಳು ಅಲ್ಲಿ ಮೊಳಗ್ತಾ ಇದೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿ ವಯೋಮಾನದವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರು ಇಷ್ಟೊಂದು ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದಕ್ಕೆ ಇನ್ನೂ ಬಿಹೈಂಡ್ ದ ರೀಸನ್ಸ್ ತುಂಬಾ ಇದೆ. ಒಂದು, ಆ ಧ್ವಜಸ್ತಂಭಕ್ಕೆ ಅಂತ ಹೇಳಿ ಇವರು ದೇಣಿಗೆಯನ್ನು ಕಲೆಕ್ಟ್ ಮಾಡಿದ್ರು. ತುಕ್ಕು ಹಿಡಿದ ಕಂಬವನ್ನ ಬದಲಾಯಿಸೋದಕ್ಕೆ ಅಂತ ಹೇಳಿ ದೇಣಿಗೆ ಕಲೆಕ್ಟ್ ಮಾಡೋದಕ್ಕೆ ತಿಂಗಳಾನ್ಗಟ್ಲೆ ಶ್ರಮ ವಹಿಸಿದ್ರು. ಅದಾದ್ಮೇಲೆ ಅಲ್ಲಿ ಪರ್ಮಿಷನ್ ತಗೊಂಡ್ರು. ಈಗ ರೈಟ್ ಟು ರಾಂಗ್ ಪ್ರಶ್ನೆ ಬರಲ್ಲ, ಭಾವನಾತ್ಮಕ ವಿಚಾರ ಇಲ್ಲಿ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್ ಹಾಗೂ ರೋಹಿತ್. ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ಪಾದಯಾತ್ರೆಗೆ ಚಾಲನೆ ಸಿಕ್ಕಿದ್ಯಾ? ಹೇಗ್ ಸಾಗ್ತಾ ಇದೆ ಪಾದಯಾತ್ರೆ ಅಂತ? ಮಮತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಹೊರಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಹನುಮ ಭಕ್ತರು ಮತ್ತೆ ಈ ಭಾಗದ ಜನರು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದೀಗ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳು ಒಂದ್ ಕಡೆ ಆದ್ರೆ, ಬಿಜೆಪಿಯ ಮುಖಂಡರು ಸಹ ಇಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಅವ್ರನ್ನ ನಾನು ಮಾತಾಡ್ತೀನಿ. ಇಂಡವಾಳು ಸಚ್ಚಿದಾನಂದ ಬಿಜೆಪಿಯ ನಾಯಕರು, ಅವರು ಕೂಡ ಮಾತಾಡ್ತೀನಿ. ಸರ್, ಬಿಜೆಪಿಯಿಂದ ಯಾವೆಲ್ಲ ನಾಯಕರು ಬರ್ತಾ ಇದ್ದಾರೆ, ನಿಮ್ಮ ಅಲ್ಟಿಮೇಟ್ ಅಜೆಂಡಾ ಏನು ವಿಚಾರದಲ್ಲಿ ಅಂತೇಳಿ? ಇವತ್ತು ನಮ್ಮ ಅಜೆಂಡಾ ಏನಿಲ್ಲ. ನಾವಿದ್ರಲ್ಲಿ ರಾಜಕಾರಣವನ್ನ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸಿ.ಟಿ. ರವಿ ಅಣ್ಣವ್ರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಬರೋರಿದ್ದಾರೆ, ಅಶ್ವತ್ಥಣ್ಣವ್ರು ಬರ್ಬೋದು. ಈಗಾಗಲೇ ನಮ್ಮ ಪ್ರೀತಮ್ ಗೌಡ್ರು ನಮ್ಮ ಜೊತೆಲೇ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಮನಸ್ಥಿತಿ ಇರುವ ಎಲ್ಲರೂ ಕೂಡ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದನೂ ಇಲ್ಲಿಗೆ ಧಾವಿಸೋರಿದ್ದಾರೆ. ನಾವು ಕೆರಗೋಡಿನ ಯಜಮಾನರುಗಳು ಮತ್ತು ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಸ್ವಂತ ಹಣದಿಂದ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡು ನಿನ್ನೆಯಿಂದ 5,000ಕ್ಕೂ ಹೆಚ್ಚು ಜನ ಪುನಃ ಪಂಚಾಯಿತಿಗೆ ನಾವಿಲ್ಲಿ ಧ್ವಜವನ್ನು ಆರಿಸ್ಬೇಕು, ನಮ್ಗೆ ಅನುಮತಿ ಕೊಡಿ ಅಂತ 5,000 ಜನ ಇಲ್ಲಿ ಸ್ಥಳೀಯರು ಅರ್ಜಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನನಗಿರೋ ಮಾಹಿತಿ, ಈ ಧ್ವಜಕಂಬ ಉದ್ಘಾಟನೆಗೆ ಶಾಸಕರನ್ನ ಕರೆದಿಲ್ಲ ಅಂತೇಳಿ, ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅಂತೇಳಿ, ಮತ್ತೊಮ್ಮೆ ಕಾಂಗ್ರೆಸ್ ಅವರು ಈ ದೇಶದಲ್ಲಿ ನಾವು ಹಿಂದೂ ವಿರೋಧಿಗಳು ಅನ್ನುವಂಥ ಧೋರಣೆಯನ್ನು ತೋರಿಸಲಿಕ್ಕೆ ಮುಖ್ಯಮಂತ್ರಿಯಿಂದ ಆದಿಯಾಗಿ, ಉಸ್ತುವಾರಿ ಸಚಿವರಿಂದ ಆದಿಯಾಗಿ, ಶಾಸಕರಿಂದ ಆದಿಯಾಗಿ ಆ ಧ್ವಜವನ್ನು ಇಳಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟು ಕಳ್ಳರ ರೀತಿ ಬೆಳಗಿನ ಜಾವ ಅದನ್ನು ಇಳಿಸಿದ್ದಾರೆ. 2 ಗಂಟೆ ರಾತ್ರಿಯಲ್ಲಿ ಇಳಿಸಿದ್ದಾರೆ. ನಾವು ಕೆರಗೋಡಿನ ಜನದ ಜೊತೆ ಇರ್ತೇವೆ, ನಿಮ್ಮ ಭಾವನೆಗಳ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರಲಿಕ್ಕೆ ನಾವುಗಳೆಲ್ಲ ಇಲ್ಲಿ ಬಂದಿದ್ದೀವಿ. ಸಚ್ಚಿದಾನಂದ ಅವರ ಮಾತಾಗಿರುತ್ತದೆ. ಇಲ್ಲಿ ಮತ್ತೆ ಧ್ವಜ ಮರುಸ್ಥಾಪನೆಯವರು ಕೂಡ ನಮ್ಮ ಹೋರಾಟ ಕೆರಗೋಡು ಜನತೆಯವರಿಗೆ ಜೊತೆಗೆ ಇರುತ್ತೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಮಮತಾ, ರೈಟ್, ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಹೋರಾಟದ ಎಪಿಸೆಂಟರ್ ಮಂಡ್ಯದ ಕೆರಗೋಡ್ನಲ್ಲಿ ಹೇಗೆ ಜನ ಜಮಾಯಿಸಿದ್ದಾರೆ, ಹೇಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಡಿಮ್ಯಾಂಡ್ ಒಂದೇ, ಮತ್ತೆ ಹನುಮ ಧ್ವಜ ಮರುಸ್ಥಾಪನೆ ಆಗಬೇಕು, ಆಗೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜಿಲ್ಲಾಡಳಿತ ಮಣಿಯುತ್ತಾ ಈ ಡಿಮ್ಯಾಂಡ್ಗೆ ಅನ್ನುವಂತಹ ಕುತೂಹಲ ಈ ಕ್ಷಣಕ್ಕೆ ಮನೆ ಮಾಡ್ತಾ ಇದೆ.